ಶ್ರೀ ಗುರುಭ್ಯೋ ನಮಃ ಹರಿ ಓಂ. श्रीगुरुभ्यो नमः हरिः ओम्. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ नारायणाय परिपूर्णगुणार्णवाय ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ विश्वोदयस्थितिलयनियतिप्रदाय ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ज्ञानप्रदाय विबुधासुरसौख्यदुःख ಕಾರಣಾಯ ವಿತತಾಯ ನಮೋ ನಮಸ್ತೆ. तत्कारणाय वितताय नमो नमस्ते. ಅಶೇಷ ವಾಗ್ಜಾಡ್ಯಮಲಾಪಹಂತ್ರೀ अशेषवाग्जाड्यमलापहन्त्री ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ नवं नवं स्पष्टसुवाक्प्रदायिनी ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ममेह जिह्वाग्रसुरङ्गनर्तकी ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ. भव प्रसन्ना वदने च मे श्रीः. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ अभ्रमं भङ्गरहितम् अजडं विमलं सदा ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. आनन्दतीर्थमतुलं भजे तापत्रयापहम्. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ यस्य वाक्कामधेनुर्नः कामितार्थान् प्रयच्छति ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. देवे तं जय योगीन्द्रं कामबाणच्छिदं सदा ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ पूज्याय राघवेन्द्राय सत्यधर्मरताय च ಯತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. भजतां कल्पवृक्षाय नमतां कामधेनवे ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ सत्याभिघ्नकराब्जोक्तान् पञ्चाशद्वर्षपूजकान् ಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ सत्यप्रमोदतीर्थार्यान् नौमि न्यायसुधारतान् ಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. आपादमौलिपर्यन्तं गुरूणाम् आकृतिं स्मरेत् येन ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. तेन विघ्नः प्रणश्यन्ति सिद्ध्यञ्चितमनोरथाः. ಶ್ರೀ ಗುರುಭ್ಯೋ ನಮಃ ಹರಿ ಓಂ. श्रीगुरुभ्यो नमः हरिः ओम्. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 2ನೇ ಅಧ್ಯಾಯ ಭಾರತ ವಾಕ್ಯೋದ್ಧಾರ. ಈ ಅಧ್ಯಾಯದಲ್ಲಿ ಇಲ್ಲಿಯವರೆಗೆ ಶ್ರೀಮದ್ ಆಚಾರ್ಯರು ತಾವು ಮಾಡುವಂತಹ ಹೇಳುವಂತಹ ಈ ಮಹಾಭಾರತ ತಾತ್ಪರ್ಯ ನಿರ್ಣಯ ಇದು ಹೇಗೆ ಹೇಳ್ತಾ ಇದ್ದದ್ದು ಅಂತಂದ್ರೆ, ಭಗವಂತನ ಆಜ್ಞೆಯಿಂದಲೇ ಇದನ್ನು ಮಾಡ್ತಾ ಇದ್ದದ್ದು, ಹೇಳ್ತಾ ಇದ್ದದ್ದು ಭಗವಂತನಿಂದಲೇನೆ, ಭಗವಂತನ ಪ್ರಸಾದದಿಂದಲೇನೆ ಇದನ್ನ ಹೇಳ್ತಾ ಇದ್ದದ್ದು. ಅವನ ಆಜ್ಞೆಯಿಂದ ಭಗವಂತನೇ ಉಪದೇಶ ಮಾಡಿದ್ದು ಮತ್ತು ಭಗವಂತನ ಅನುಗ್ರಹದಿಂದಲೇನೆ ದೇಶಗಳಲ್ಲಿ ಆ ಪ್ರದೇಶಗಳಲ್ಲಿ ಇರ್ತಕ್ಕಂತಹ ಆ ಗ್ರಂಥಗಳನ್ನ ಪ್ರತ್ಯಕ್ಷವಾಗಿ ಕಂಡು ಈ ನಿರ್ಣಯವನ್ನ ಮಾಡ್ತಾ ಇದ್ದದ್ದು ಎಂಬುದನ್ನ ಶ್ರೀಮದಾಚಾರ್ಯರು ತಿಳಿಸಿಕೊಟ್ರು. ಕೊನೆಗೆ ನಿನ್ನೆ ತಿಳಿದಂತೆ ನಿರ್ಣಯ ಸರ್ವಶಾಸ್ತ್ರಾಣಂ ಭಾರತಂ ಪರಿಕೀರ್ತಿತಂ,
ಈ ಮಹಾಭಾರತವನ್ನೇ ಇಟ್ಟುಕೊಂಡು ಎಲ್ಲ ಶಾಸ್ತ್ರಗಳ ನಿರ್ಣಯವನ್ನು ಮಾಡುತ್ತದೆ ಅಂತ ಶ್ರೀಮದಾಚಾರ್ಯರು ಹೇಳಿದ್ದು. ಅದು ಯಾಕೆ ಮಹಾಭಾರತವನ್ನೇ ಇಟ್ಟುಕೊಂಡು ಎಲ್ಲ ಶಾಸ್ತ್ರಗಳ ನಿರ್ಣಯವನ್ನು ಯಾಕೆ ಮಾಡಬೇಕು ಅಂತಂದ್ರೆ, ಆ, ಭಾರತಂ ಸರ್ವಶಾಸ್ತ್ರಾಣಾಂ ನಿರ್ಣಯ ಪರಿಕೀರ್ತಿತಂ, ಎಲ್ಲ ಶಾಸ್ತ್ರಗಳಿಗೂ ಮಹಾಭಾರತ ಇದು ನಿರ್ಣಯ ಅಂತ ಕರೆಸಿಕೊಂಡಿದೆ. ಅದಕ್ಕಾಗಿ ಅದನ್ನೇ ಇಟ್ಟುಕೊಂಡು ಎಲ್ಲದಕ್ಕೂ ನಿರ್ಣಯವನ್ನ ಮಾಡೋದು ಅಂತ ಉತ್ತರವನ್ನು ಕೊಟ್ಟರು. ಹಾಗಾದ್ರೆ ಮಹಾಭಾರತ ಇದು ಉತ್ತಮ ಶಾಸ್ತ್ರ ಅಂತ ಹೇಳಿದಂತೆ ಆಯಿತು. ಅದಕ್ಕೆ ಈ ಮುಂದಿನ ಶ್ಲೋಕದಲ್ಲಿ 10ನೇ ಶ್ಲೋಕದಲ್ಲಿ ಮಹಾಭಾರತ ಎಂಬುವಂತಹ ಗ್ರಂಥ ಇದು ಉತ್ತಮ ಗ್ರಂಥ, ಎಲ್ಲ ಶಾಸ್ತ್ರಗಳಿಗಿಂತಲೂ ವೇದಗಳಿಗಿಂತಲೂ ಉತ್ತಮ ಎಂಬ ವಿಷಯದೊಳಗೆ ದೃಷ್ಟಾಂತವನ್ನ ಕೊಡುವ ಮುಖಾಂತರವಾಗಿ ಈ ಮಹಾಭಾರತ ಎಂಬುವಂತಹ ಗ್ರಂಥ ಇದು ಎಲ್ಲದಕ್ಕಿಂತ ವೇದಾದಿಗಳಿಗಿಂತಲೂ ಉತ್ತಮ ಎಂಬುದನ್ನ ಬ್ರಹ್ಮಾಂಡ ಪುರಾಣದ ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುವಂತಹ ಬ್ರಹ್ಮಾಂಡ ಪುರಾಣ, ಬೇರೆ ಪುರಾಣ ಅಲ್ಲ, ಅನ್ಯ ದೇವತೆಗಳಿಗೆ ಸರ್ವೋತ್ತಮತ್ವವನ್ನು ಹೇಳುವಂತಹ ಪುರಾಣ ಅಲ್ಲ, ವಿಷ್ಣು ಸರ್ವೋತ್ತಮತ್ವ ಪ್ರತಿಪಾದಕವಾದಂತಹ ಬ್ರಹ್ಮಾಂಡ ಪುರಾಣ. ಈ ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನೇ ಇಲ್ಲಿ ಕೊಡ್ಲಿಕ್ಕತ್ತಿದ್ದಾರೆ. 10ನೇ ಶ್ಲೋಕ. ಭಾರತಂ ಸರ್ವ ವೇದಾಶ್ಚ ಭಾರತಂ ಸರ್ವ ವೇದಾಶ್ಚ ತುಲಾಮಾರೋಪಿತಾ ಪುರಾ ತುಲಾಮಾರೋಪಿತಾ ಪುರಾ ಪುರಾ ದೇವೈರ್ಬ್ರಹ್ಮಾದಿಭಿಃ ಸರ್ವೈಃ ದೇವೈರ್ಬ್ರಹ್ಮಾದಿಭಿಃ ಸರ್ವೈಃ ಋಷಿಭಿಶ್ಚ ಸಮನ್ವಿತೈಃ ಋಷಿಭಿಶ್ಚ ಸಮನ್ವಿತೈಃ ವ್ಯಾಸಸ್ಯೈವಾಜ್ಞಯಾ ತತ್ರ ವ್ಯಾಸಶ್ಚೈವಾಜ್ಞಯಾ ತತ್ರ ತ್ವಯ್ಯರಿಚ್ಯತ ಭಾರತಂ ರಿಚ್ಯತ ಭಾರತಂ ಭಾರತಂ ಸರ್ವವೇದಾಶ್ಚ ತುಲಾಮಾರೋಪಿತಾ ಪುರಾ ದೇವೈರ್ಬ್ರಹ್ಮಾದಿಭಿಃ ಸರ್ವೈಃ ಋಷಿಭಿಶ್ಚ ಸಮನ್ವಿತೈಃ ವ್ಯಾಸಸ್ಯೈವಾಜ್ಞಯಾ ತತ್ರ ತ್ವಯ್ಯರಿಚ್ಯತ ಭಾರತಂ ಎಂಬುದಾಗಿ 10ನೇ ಶ್ಲೋಕ. ಪದಚ್ಛೇದ. ಭಾರತಂ ಸರ್ವವೇದಾಃ ಚ ತುಲಾಂ ಆರೋಪಿತಾಃ ಪುರಾ ದೇವೈಃ ಬ್ರಹ್ಮಾದಿಭಿಃ ಸರ್ವೈಃ ಋಷಿಭಿಃ ಚ ಸಮನ್ವಿತೈಃ ವ್ಯಾಸಸ್ಯ ಏವ ಆಜ್ಞಯಾ ತತ್ರ ತು ಅತ್ಯರಿಚ್ಯತ ಭಾರತಂ ಎಂಬುದಾಗಿ ಪದಚ್ಛೇದ. ಅವತಾರಿಕೆಯನ್ನು ಕೊಟ್ಟಿದ್ದು ಸದೃಷ್ಟಾಂತಂ ತದುತ್ತಮತ್ವ ಪ್ರತಿಪಾದಕಂ ವಿಷ್ಣು ಸರ್ವೋತ್ತಮತ್ವಾದಿ ಪ್ರತಿಪಾದಕಂ ಬ್ರಹ್ಮಾಂಡ ಪುರಾಣ ವಾಕ್ಯಂ ಪಠತಿ. ದೃಷ್ಟಾಂತ ಸಹಿತವಾಗಿ ಮಹಾಭಾರತಕ್ಕೆ ಉತ್ತಮತ್ವವನ್ನ ಪ್ರತಿಪಾದನೆ ಮಾಡುವಂತಹ ವಿಷ್ಣು ಸರ್ವೋತ್ತಮತ್ವ ಪ್ರತಿಪಾದಕವಾದಂತಹ ಬ್ರಹ್ಮಾಂಡ ಪುರಾಣವನ್ನ ಪಠನೆ ಮಾಡ್ತಾ ಇದ್ದಾರೆ ಅಂತ ಅವತಾರಿ ಕೊಟ್ಟದ್ದು. ಏನ್ ದೃಷ್ಟಾಂತ ಅಂದ್ರೆ, ಮಹಾಭಾರತ ಉತ್ತಮ, ಎಲ್ಲದಕ್ಕಿಂತಲೂ ಉತ್ತಮ ಅಂತನ್ಲಿಕ್ಕೆ ಏನು ದೃಷ್ಟಾಂತ? ಪುರ ಅಂದ್ರೆ ಹಿಂದೆ ಒಂದು ಬಾರಿ ಎಲ್ಲ ದೇವತೆಗಳು ದೇವೈಹಿ ಬ್ರಹ್ಮಾದಿಭಿಹಿ ಸರ್ವೈಹಿ ದೇವೈಹಿ ಮತ್ತು ಋಷಿಭಿಹಿ ಸಮನ್ವಿತೈಹಿ, ಹಿಂದೆ ಒಂದು ಬಾರಿ ಎಲ್ಲ ಬ್ರಹ್ಮಾದಿ ಎಲ್ಲ ದೇವತೆಗಳಿಂದ ಋಷಿಗಳಿಂದ ಕೂಡಿಕೊಂಡು, ಅಂದ್ರೆ ಎಲ್ಲರೂ ಸೇರಿ ಏನ್ ಮಾಡಿದ್ರು ಅಂದ್ರೆ, ಭಾರತಂ ಸರ್ವವೇದಾಃ ತುಲಾಂ ಆರೋಪಿತಾಃ ತುಲಾರೋಪಣಂ ಪ್ರತಿನಿಧಿ ಮಣ್ಯಾದ್ಯಾರೋಪೇಣ
ಸರ್ವವೇದಾಹ ವೇದಯಂತೀತಿ ವೇದಾಹ ಶಾಸ್ತ್ರಾಣಿ. ಸರ್ವವೇದಾಹ ಅಂದ್ರೆ ಬರೀ ವೇದಗಳು ಅಂತ ಅರ್ಥ ಅಷ್ಟೇ ಅಲ್ಲ, ವೇದಗಳು ಪ್ಲಸ್ ಎಲ್ಲ ಶಾಸ್ತ್ರಗಳು, ಮಹಾಭಾರತವನ್ನು ಬಿಟ್ಟು ಉಳಿದೆಲ್ಲ ಶಾಸ್ತ್ರಗಳು, ಇವೆಲ್ಲವನ್ನು ಕೂಡ ಏನು ಮಾಡಿದ್ರು ಎಲ್ಲಾ ದೇವತೆಗಳು ಋಷಿಗಳು ಸೇರಿ ನಾಮಾರೋಪಿತ ಅಲ್ಲಿ ಅವುಗಳನ್ನ ಕಡೆಯಲ್ಲಿ ಒಂದು ಕಡೆಗೆ ಸರ್ವ ಎಲ್ಲ ವೇದಗಳು ಮತ್ತು ಎಲ್ಲ ಶಾಸ್ತ್ರಗಳು ಅವುಗಳನ್ನ ಒಂದು ಕಡೆಗೆ ಇಟ್ಟದ್ದು, ಮತ್ತೊಂದು ಕಡೆಗೆ ಭಾರತಂ ಮಹಾಭಾರತವನ್ನ ಇದನ್ನ ಒಂದು ತಕ್ಕಡೆಯಲ್ಲಿ ಇಟ್ಟದ್ದು. ಇಟ್ಟಾಗ ತೂಗಬೇಕದನ್ನ. ತೂಗುವಾಗ ಏನಾಯ್ತು ಅಂದ್ರೆ, ತೂಗಿದಾಗ ತಕ್ಕಡೆಯಲ್ಲಿ ಹಾಕಿದಾಗ ಭಾರತಂ ತತ್ರ ಭಾರತಂ ಭಾರತಂ ಅತ್ಯರಿಚ್ಯತ. ಭಾರತ ಏನಾಯ್ತು ಇದು ಅಂತಂದ್ರೆ ಅದೇ ಉನ್ನತ ಸ್ಥಾನದಲ್ಲಿ ಬಂತು, ಅದೇ ಉತ್ತಮವಾಯಿತು. ಅಂದ್ರೆ ಅದೇ ಭಾರ ಉಳ್ಳದ್ದಾದ್ದರಿಂದ ಅದೇ ಒಂದು ಎಲ್ಲ ಶಾಸ್ತ್ರಗಳಿಗಿಂತಲೂ ಉತ್ತಮ ಅಂತ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಸಮನ್ವಿತೈ ಯುಕ್ತೈ ತುಲಾರೋಪೇಣ ಶಾಸ್ತ್ರ ಪರೀಕ್ಷಣೆ ಶಾಸ್ತ್ರಕರ್ತು ಕ್ಷೋಭ ಸ್ಯಾದಿತ್ಯತಃ ಆಹ. ಆ ತುಲಾರೋಪಣ ಮಾಡಿದಾಗ ಮಹಾಭಾರತವೇ ಇದು ಭಾರವುಳ್ಳದ್ದಾದ್ದರಿಂದ ಯಾವುದು ಕೆಳಗೆ ಹೋಗ್ತದೋ ಅದು ಭಾರವುಳ್ಳದ್ದು ಅಂತ ಅರ್ಥ. ಹೀಗಾಗಿ ಆ ಮಹಾಭಾರತ ಇದು ಎಲ್ಲ ಶಾಸ್ತ್ರಗಳಿಗಿಂತಲೂ ಕೂಡ ಇದು ಉತ್ತಮವಾದ್ದರಿಂದ ಇದು ತಳಗೆ ಬಂತು. ತಳಗೆ ಬಂತು ಅಂದ್ರೆ ಸೋತು ಅಂತ ಅರ್ಥ ಅಲ್ಲ, ಎರಡರೊಳಗೆ ಇದು ಉನ್ನತ ಸ್ಥಾನದಲ್ಲಿ ಬಂತು. ಉನ್ನತ ಸ್ಥಾನದಲ್ಲಿ ಬರಬೇಕು ಅಂದ್ರೆ ಭಾರವಾದದ್ದು ಕೆಳಗೆ ಬರಬೇಕು. ಆ ರೀತಿಯಾಗಿ ಮಹಾಭಾರತ ಎಲ್ಲ ಶಾಸ್ತ್ರಗಳಿಗಿಂತಲೂ ಭಾರವಾದ್ದರಿಂದ ಇದೇ ಎಲ್ಲ ಶಾಸ್ತ್ರಗಳಿಗಿಂತಲೂ ಉತ್ತಮವಾಯಿತು. ಅಂದ್ರೆ ಈ ರೀತಿಯಾಗಿ ತಕ್ಕಡಿಯಲ್ಲಿ ಅದನ್ನ ತೂಗಿದಾಗ ಮಹಾಭಾರತವೇ ಭಾರವುಳ್ಳದ್ದು, ಎಲ್ಲ ಶಾಸ್ತ್ರಗಳಿಗಿಂತಲೂ ಭಾರವುಳ್ಳದ್ದು, ಅರ್ಥವುಳ್ಳದ್ದು ಅಂತ ಆ ಒಂದು ಹಿಂದಿನ ಒಂದು ಕಾಲದಲ್ಲಿ ಈ ರೀತಿಯಾಗಿ ದೇವತೆಗಳು ಆ ಕೆಲಸವನ್ನ ಮಾಡಿ ಅದನ್ನ ತಿಳಿದುಕೊಂಡ್ರು. ಇಷ್ಟು ವಿಚಾರ. ಹೀಗಾಗಿ ಮಹಾಭಾರತ ಇದು ಉತ್ತಮ ಉತ್ತಮ ಶಾಸ್ತ್ರ ಎಂಬುದನ್ನ ತಿಳಿದುಕೊಂಡ್ರೆಲ್ಲರೂ ಕೂಡ. ಈ ರೀತಿಯಾಗಿ ಒಂದು ಪ್ರಶ್ನೆ, ಈ ರೀತಿಯಾಗಿ ಮಹಾಭಾರತವನ್ನು ಒಂದು ಕಡೆಗೆ, ಉಳಿದ ಶಾಸ್ತ್ರಗಳನ್ನ ಒಂದು ಕಡೆಗೆ, ವೇದಗಳನ್ನ ಒಂದು ಕಡೆಗೆ ಇಟ್ಟು ತೂಗಿದಾಗ ಮತ್ತೆ ಯಾರು ಆ ಶಾಸ್ತ್ರಗಳನ್ನು ರಚನೆ ಮಾಡಿದ್ದಾರೆ, ವೇದವ್ಯಾಸ ದೇವರ ರಚನೆ ಮಾಡಿದ್ದು, ಅವರ ಶಾಸ್ತ್ರಗಳು ಒಂದು ಕಡೆಗೆ ಆ ಮೇಲೆ ಬಂದು ಒಂದು ಗ್ರಂಥಗಳು ಮಹಾಭಾರತ ಕೆಳಗೆ ಬಂತು ಅಂತ ಹೀಗೆ ಆ ಉಳಿದ ಗ್ರಂಥಗಳಿಗೆ ಅಥವಾ ಗ್ರಂಥಕರ್ತೃಗಳಿಗೆ ಒಂದು ಅವಮರ್ಯಾದೆಯನ್ನು ಮಾಡಿದಂತೆ ಆಗ್ತದಲ್ಲ ಅಂತಂದ್ರೆ ಸರ್ವಥಾ ಆ ರೀತಿಯಾಗಿ ತಿಳಿದುಕೊಳ್ಳಬೇಡಿ ಅಂತ ತಿಳಿಸ್ತಾರೆ ಶ್ರೀಮದಾಚಾರ್ಯರು. ತುಲಾರೋಪೇಣ ಶಾಸ್ತ್ರ ಪರೀಕ್ಷಣೆ, ಈ ತುಲಾರೋಪವನ್ನ ತಕ್ಕಡಿಯಲ್ಲಿ ಆರೋಪ ಮಾಡಿ ಶಾಸ್ತ್ರಗಳಲ್ಲಿ ಯಾವ ಶಾಸ್ತ್ರ ಉತ್ತಮ ಅಂತ ಪರೀಕ್ಷೆ ಮಾಡ್ತಾ ಇದ್ರೆ ಏನಾಗ್ತದೆ ಅಂದ್ರೆ ಕರ್ತು ಕ್ಷೋಭ ಸ್ಯಾತ್. ಶಾಸ್ತ್ರವನ್ನ ರಚನೆ ಮಾಡಿದಂತಹ ವ್ಯಕ್ತಿಗಳಿಗೆ ಇದು ಕ್ಷೋಭ ತಂದು ಕೊಡ್ತದಲ್ಲ, ಅವರಿಗೆ ಅವಮರ್ಯಾದೆಯನ್ನು ಮಾಡದಂತೆ ಆಗ್ತದಲ್ಲ, ಅಪಮಾನ ಮಾಡದಂತೆ ಆಗ್ತದಲ್ಲ ಅಂತ ಅಂದ್ರೆ ಇತ್ಯತಃ ಆಹ ವ್ಯಾಸಸ್ಯೇತಿ. ಇಲ್ಲಿ ವ್ಯಾಸಸ್ಯ ಅಂತ, ವ್ಯಾಸಸ್ಯೈ ವಾಗ್ನೇಯ ಅಂತ ಶ್ಲೋಕದಲ್ಲಿ ಇದೆ. ಅಂದ್ರೆ ಈ ರೀತಿಯಾಗಿ ಮಾಡಿದ್ದು ಎಲ್ಲ ಬ್ರಹ್ಮಾದಿ ಎಲ್ಲ ದೇವತೆಗಳು ಋಷಿಗಳು ಕೂಡ ಈ ರೀತಿ ಒಂದು ಕಡೆಗೆ ಮಹಾಭಾರತ, ಒಂದು ಕಡೆಗೆ ವೇದಾದಿ ಎಲ್ಲ ಶಾಸ್ತ್ರಗಳು ಇಟ್ಟು ತೂಗಿದ್ದು. ಇದು ಮಾಡಿದ್ದು ಸ್ವಯಂ ತಮ್ಮಷ್ಟಕ್ಕೆ ತಾವೇ ಮಾಡಿದ್ದಲ್ಲ, ವ್ಯಾಸಸ್ಯೈವ ಆಜ್ಞೆಯ, ವೇದವ್ಯಾಸ ದೇವರ ಆಜ್ಞೆಯಿಂದಲೇನೆ ಹೀಗೆ ಮಾಡಿದ್ದೆಲ್ಲರೂ ಕೂಡ. ಭಗವಂತನೇ ವೇದವ್ಯಾಸ ದೇವರೇ ಅವರಿಗೆ ಆಜ್ಞೆ ಮಾಡಿದ್ದು ಇವೆಲ್ಲವನ್ನ ತೂಗಿ ತಕ್ಕಡಿಯಲ್ಲಿ ಇಟ್ಟು ತೂಗಿ ಯಾವುದು ಭಾರವುಳ್ಳದ್ದೋ ಅದು ಗೊತ್ತಾಗ್ಲಿ ಅಂತ ಭಗವಂತನೇ ಆಜ್ಞೆ ಮಾಡಿ ಕೆಲಸವನ್ನ ಮಾಡಿಸಿದ್ದು. ಹೀಗಾಗಿ ಶಾಸ್ತ್ರಗಳ ಪರೀಕ್ಷೆಯನ್ನು ಮಾಡಿದಂತೆ ಆಯಿತು, ಶಾಸ್ತ್ರಕರ್ತೃಗಳಿಗೆ ಅವಮರ್ಯಾದೆಯನ್ನು ಮಾಡಿದಂತೆ ಆಯಿತು ಅಂತ ಸರ್ವಥ ಆಗೋದಿಲ್ಲ. ಅವರು ಹೇಳಲಾರದೆ ಮಾಡಿದ್ರೆ ಆ ರೀತಿಯಾಗಿ ಆಗ್ತಾ ಇತ್ತು. ವೇದವ್ಯಾಸ ದೇವರೇ ಸ್ವಯಂ ಅವರು ಆಜ್ಞೆ ಮಾಡಿ ಈ ಕಾರ್ಯವನ್ನ ಮಾಡಿಸಿದ್ದಕ್ಕೆ ಯಾವ ಶಾಸ್ತ್ರಕರ್ತೃಗಳಿಗೆ ಕ್ಷೋಭೆ ಉಂಟಾಗೋದಿಲ್ಲ. ಹೀಗಾಗಿ ಈ ಒಂದು ದೃಷ್ಟಾಂತ
ರೀತಿಯಾಗಿ ಮಹಾಭಾರತ ಉತ್ತಮವಾದಂತಹ ಶಾಸ್ತ್ರ ಎಂಬುದಾಗಿ ಅದರಿಂದ ಎಲ್ಲರಿಗೂ ಕೂಡ ತಿಳಿದುಕೊಂಡ್ರು. ಇಷ್ಟು ಆದದ್ದು. ಹೀಗಾಗಿ ಮಹಾಭಾರತ ಇದು ಉತ್ತಮ ಶಾಸ್ತ್ರ. ಅದಕ್ಕಾಗಿ ಇದನ್ನ ಇಟ್ಟುಕೊಂಡು ಎಲ್ಲ ಶಾಸ್ತ್ರಗಳಿಗೂ, ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು, ಎಲ್ಲ ಶಾಸ್ತ್ರಗಳಿಗೂ ನಿರ್ಣಯವನ್ನ ಮಾಡುತ್ತದೆ ಅಂತ ಶ್ರೀಮದಾಚಾರ್ಯರು ಮಾತನ್ನ ಆಡಿದ್ದು. ಇಷ್ಟು ಈ ಶ್ಲೋಕದ ಅಭಿಪ್ರಾಯ, ಅರ್ಥ ಮುಗೀತು. ಇದರ ಮೇಲೆ ಪ್ರಶ್ನೆ, ಮಹಾಭಾರತವನ್ನ ಏನಂತ ಹೇಳಿದ್ದು? ನಿರ್ಣಾಯಕ ಶಾಸ್ತ್ರ, ಎಲ್ಲ ಶಾಸ್ತ್ರಗಳಿಗಿಂತಲೂ ಇದು ಉತ್ತಮವಾದದ್ದು. ಇದನ್ನ ಇಟ್ಟುಕೊಂಡು ಎಲ್ಲ ಶಾಸ್ತ್ರಗಳಿಗೆ ನಿರ್ಣಯವನ್ನ ಮಾಡುತ್ತದೆ ಅಂದ್ರೆ ಇದು ನಿರ್ಣಾಯಕ ಗ್ರಂಥ ಅಂತ ಹೇಳದಂತೆ ಆಯ್ತು. ಅದಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಾನು ಗೀತಾ ತಾತ್ಪರ್ಯ ಭಾಷ್ಯಯೋ ಅತ್ರ ಅತ್ಯರಿಚ್ಯತ ಭಾರತಂ ಇತಿ ಭಾರತಸ್ಯ ಉತ್ತಮತ್ವಂ. ಮಹಾಭಾರತಕ್ಕೆ ಅತ್ಯರಿಚ್ಯತ ಭಾರತಂ ಅಂತ ವಾಕ್ಯವನ್ನ ಹೇಳಿದ್ದರಿಂದ ಮಹಾಭಾರತ ಉತ್ತಮ ಅಂತ ಈ ವಾಕ್ಯದಿಂದ ತಿಳಿದು ಬರುತ್ತದೆ. ಅನುವ್ಯಾಖ್ಯಾನದಲ್ಲಿ ಏನ್ ಹೇಳಿದ್ದಾರೆ ಶ್ರೀಮದಾಚಾರ್ಯರೇ? ಅಥೋ ನೈತಾದೃಶಂ ಕಿಂಚಿತ್ ಪ್ರಮಾಣತಮಮಿಷ್ಯತೆ. ಇದೇ ಶ್ರೀಮದಾಚಾರ್ಯರೇ ಇಲ್ಲಿ ಹೇಳಿದ್ದು ಅತ್ಯರಿಚ್ಯತ ಭಾರತಂ ಅಂತ ಇಲ್ಲಿ ಹೇಳಿದ್ದಾರೆ. ಮತ್ತು ಗೀತಾ ತಾತ್ಪರ್ಯ ಭಾಷ್ಯದಲ್ಲಿಯೂ ಕೂಡ, ಅಲ್ಲಿಯೂ ಕೂಡ ಆ ಎರಡು ಗ್ರಂಥಗಳಲ್ಲಿಯೂ ಕೂಡ ಇದನ್ನ ಉದಾಹರಣೆ ಮಾಡಿದ್ದಾರೆ, ಅತ್ಯರಿಚ್ಯತ ಭಾರತಂ ಅಂತ ಹೇಳಿ. ಅಂದ್ರೆ ಮಹಾಭಾರತಕ್ಕೆ ಉತ್ತಮತ್ವವನ್ನ ಅಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ, ಅಲ್ಲಿ ಎರಡು ಗ್ರಂಥಗಳಲ್ಲಿ, ಇಲ್ಲಿ. ಇನ್ನು ಇದೇ ಶ್ರೀಮದಾಚಾರ್ಯರೇ ಅನುವ್ಯಾಖ್ಯಾನ, ಸೂತ್ರಗಳಿಗೆ ಅನುವ್ಯಾಖ್ಯಾನ ರಚನೆ ಮಾಡಿದ್ದಾರಲ್ಲ, ಅಲ್ಲಿ ಒಂದು ಪ್ರಸಂಗದಲ್ಲಿ ಹೇಳಿದ್ದಾರೆ, ಪ್ರಾರಂಭದಲ್ಲಿ ಜಿಜ್ಞಾಸಾಧಿಕರಣದಲ್ಲಿನೇ ಏನ್ ಹೇಳಿದ್ದಾರೆ? ಅಥೋ ನೈತಾದೃಶಂ ಕಿಂಚಿತ್ ಪ್ರಮಾಣ ತಮಮಿಷ್ಯತೆ. ಈ ಬ್ರಹ್ಮಸೂತ್ರ ಇದಕ್ಕಿಂತಲೂ ಕೂಡ ಉತ್ತಮವಾದಂತಹ ಪ್ರಮಾಣ ಇಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಸೂತ್ರಸ್ಯ ಉತ್ತಮತ್ವಂ ಮುಚ್ಯತೆ. ಈ ರೀತಿಯಾಗಿ ಅನುವ್ಯಾಖ್ಯಾನದಲ್ಲಿ ಏನ್ ಹೇಳಿದ್ದಾರೆ? ಬ್ರಹ್ಮಸೂತ್ರಗಳಿಗೇನೆ ಉತ್ತಮತ್ವವನ್ನ ತಿಳಿಸಿಕೊಟ್ಟಿದ್ದಾರೆ. ಅಂದ ಮೇಲೆ ಶ್ರೀಮದಾಚಾರ್ಯರೇ ಒಂದು ಕಡೆಗೆ ಮಹಾಭಾರತಕ್ಕೆ ಉತ್ತಮತ್ವವನ್ನು ಹೇಳಿದ್ದಾರೆ ಎಲ್ಲ ಶಾಸ್ತ್ರಗಳಿಗಿಂತಲೂ, ಒಂದು ಅನುವ್ಯಾಖ್ಯಾನದಲ್ಲಿ ಎಲ್ಲ ಶಾಸ್ತ್ರಗಳಿಗಿಂತಲೂ ಸೂತ್ರಗಳು ಉತ್ತಮ ಅಂತ ಹೇಳಿದ್ದಾರೆ. ಅಂದ ಮೇಲೆ ತತ್ ಕಥಂ ಉತ್ತಮತ್ವಂ ಉಭಯೋಹೋ ಇತಿ. ಅಂದ ಮೇಲೆ ಎರಡೂ ಗ್ರಂಥಗಳಿಗೆ ಉತ್ತಮತ್ವ ಹೇಗಾಗ್ತದೆ? ಎರಡರೊಳಗೆ ಒಂದಾಗ್ಬೇಕು. ಉತ್ತಮ ಅಂದ್ರೆ ಎಲ್ಲದಕ್ಕಂತಲೂ ಉತ್ತಮ ಅಂತ ಹೇಳೋದು, ಅದು ಒಂದಿರ್ತದೆ ಅಷ್ಟೇ. ಎರಡು ಹೇಗಿರ್ಲಿಕ್ಕೆ ಸಾಧ್ಯ? ಹೀಗಾಗಿ ಎರಡರೊಳಗೆ ಎರಡು ಉತ್ತಮ ಅಂತ ಹೇಳ್ತಾ ಇದ್ದದ್ದು ಇದು ಹೇಗೆ ಅಂತ ಪ್ರಶ್ನೆ. ಇತಿ ಚೇತ್ ಇತ್ತಂ, ಹೆಂಗಂತ ಹೇಳ್ತಾರೆ, ನಿರ್ಣಾಯಕೇಶು ಸೂತ್ರಸ್ಯ ನಿರ್ಣಯೇಶು ಭಾರತಸ್ಯ ಇತಿ. ನಿರ್ಣಾಯಕ ಗ್ರಂಥಗಳು ಮತ್ತು ನಿರ್ಣಯ ಗ್ರಂಥಗಳು ಅಂತಿವೆ. ನಿರ್ಣಾಯಕ ಗ್ರಂಥಗಳಲ್ಲಿ ಸೂತ್ರಗಳು ಉತ್ತಮ, ಮಹಾಭಾರತ ಉತ್ತಮ ಅಂತ ಒಂದು ಕಡೆ ಹೇಳಿದ್ದಾರೆ, ಸೂತ್ರಗಳು ಉತ್ತಮ ಅಂತ ಒಂದು ಕಡೆ ಹೇಳಿದ್ದಾರೆ. ಅದು ಹೇಗೆ ಅಂತ ಕೇಳಿದ್ದು, ಅದಕ್ಕೆ ಬೇರೆ ಬೇರೆ ಕಾರಣಗಳಿಂದ ಉತ್ತಮ ಅಂತ ಹೇಳಿದ್ದು. ಮಹಾಭಾರತವನ್ನ ನಿರ್ಣಯ ಗ್ರಂಥಗಳಲ್ಲಿ ಮಹಾಭಾರತವನ್ನ ಉತ್ತಮ ಅಂತ ಹೇಳಿದ್ದು, ಬ್ರಹ್ಮಸೂತ್ರವನ್ನ ನಿರ್ಣಾಯಕ ಗ್ರಂಥಗಳಲ್ಲಿ ಉತ್ತಮ ಅಂತ ಹೇಳಿದ್ದು. ಹೀಗಾಗಿ ಯಾವ ವಿರೋಧ ಬರೋದಿಲ್ಲ. ಗೀತಾ ತಾತ್ಪರ್ಯ ಭಾಷ್ಯಗಳಲ್ಲಿ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದು ಮಹಾಭಾರತವನ್ನ ನಿರ್ಣಾಯಕ ಮತ್ತು ನಿರ್ಣಯ ಅಂತ ಹೇಳಿದ್ರಲ್ಲ, ಸ್ವಲ್ಪ ಡಿಫ್ರೆನ್ಸ್ ಹೇಳಿದ ಅದನ್ನ ನಿರ್ಣಾಯಕ ಅಂದ್ರೆ ನಿರ್ಣಾಯಕರು ಅಂತ ಕೂತಿರ್ತಾರೆ. ಒಂದು ನೋಡಿ, ಸಭೆಯಲ್ಲಿ ನಿರ್ಣಾಯಕರು ಅಂತ ಕೂತಿರ್ತಾರೆ, ಜಡ್ಜ್ ಮಾಡೋರು. ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಇದ್ದಂಗೆ. ಸುಪ್ರೀಂ ಕೋರ್ಟ್ ನಿರ್ಣಾಯಕ ಹಂಗಾಗಲ್ವಾ? ಹಾಗಲ್ರಿ, ಹಾಗಲ್ಲ. ಈ ಯಾರು ಜಡ್ಜ್ ಮಾಡ್ತಿರ್ತಾರೆ ನೋಡಿ, ಅವ್ರು ನಿರ್ಣಾಯಕರು ಅಂತ ಕರೆಯೋದು ಅವ್ರನ್ನ. ಯಾವ ವಿಷಯವನ್ನ ಜಡ್ಜ್ ಮಾಡ್ತಿರ್ತಾರಲ್ಲ ನಿರ್ಣಯ ಅಂತ ಕರೀತಾರ ಅದನ್ನ. ಇಬ್ರು ವ್ಯಕ್ತಿಗಳು ಒಂದು ವಿಷಯ ತಗೊಂಡ್ ಬಂದಿದ್ದಾರೆ, ವಕೀಲರು, ಅದು ನಿರ್ಣಯ. ಅದು ಜಡ್ಜ್ ಇದ್ದು ಕೂತವ್ರು ಮಾಡೋದನ್ನ ನಿರ್ಣಾಯಕರು ಅಂತ ಕರೀತಾರೆ. ಹಾಗೆ ನಿರ್ಣಾಯಕ ಅಂದ್ರೆ ಜಡ್ಜ್ ಇದ್ದಂಗೆ, ನಿರ್ಣಯ ಅಂದ್ರೆ
ಆ ವ್ಯಕ್ತಿಗಳ ವಿಷಯ ಇದ್ದಂಗೆ. ಯಾವುದನ್ನ ಜಡ್ಜ್ ಮಾಡ್ಬೇಕಲ್ಲ, ಆ ವಿಷಯಗಳಿವೆ ಅಲ್ಲ, 2 ವಿಷಯಗಳಿವೆ, ಇದು ಅಲ್ಲ ಇದು ಸರಿ ಅಂತ ಏನ್ ನಿರ್ಣಯ ಮಾಡ್ಬೇಕಲ್ಲ, ಅದು ನಿರ್ಣಯ. ಓಕೆ. ನಿರ್ಣಾಯಕ ಅಂದ್ರೆ ಜಡ್ಜ್ ಮಾಡೋರು. ಗೊತ್ತಾಯ್ತಲ್ಲ. ಅಂದ್ರೆ ಈಗ ಆತರ ಇದ್ರೆ ಒಂದು ನಿರ್ಣಯ ಆದ್ರೆ ಫೈನಲ್ ಅಂತ ಹೇಳಿ. ಆಗಲ್ವಲ್ಲ ಆತರ ಇದ್ರೆ ಮಹಾಭಾರತದಲ್ಲಿ ಹೇಳಿರೋದು ಯಾವ್ದು? ಫೈನಲ್ ಅಂತ ಆಗಲ್ವಲ್ಲ. ಈಗ ನಿರ್ಣಯ ಯಾಕೆ? ಅಂತ ಹೇಳಿದ್ರೆ ಮಹಾಭಾರತ ಅಲ್ಲ, ನಿರ್ಣಯ ಅಂದ್ರೆ 2 ವಿಷಯ ಆತರ ಹೇಳ್ತಾ ಇದಾರಲ್ಲ, ಫೈನಲ್ ಅಂತ ಆಗಲ್ವಲ್ಲ. ಅಲ್ರಿ, 2 ವಿಷಯ, ನಿರ್ಣಾಯಕ. ನೋಡಿ 2 ವಿಷಯದೊಳಗೆ ಈ ವಿಷಯನೇ ಸರಿ ಅಂತ ನಿರ್ಣಯ ಮಾಡೋದು. ನಿರ್ಣಯ ಮಾಡೋದು ಏನ್ ವಿಷಯ ಇದೆಯಲ್ಲ, ಈ ವಿಷಯ ಸರಿ ಅಂತ ಹೇಳಿ, ಅದು ಮಹಾಭಾರತ. ನಿರ್ಣಾಯಕ ಅಂದ್ರೆ ಜಡ್ಜ್ ವ್ಯಕ್ತಿ. ಆ ರೀತಿಯಾಗಿ ನಿರ್ಣಯವನ್ನ ಮಾಡೋದು ಸೂತ್ರಗಳು. ಅವುಗಳನ್ನ ಇಟ್ಟುಕೊಂಡು ಈ ಮಹಾಭಾರತವನ್ನ ಇದು ಹೀಗೆ ಅರ್ಥ ಅಂತ ಹೇಳೋದು. ಬೇರೆ ಅರ್ಥವನ್ನು ತಿಳಿದುಕೊಳ್ಬೇಡಿ, ತಿಳಿದುಕೊಳ್ಳೋದು ಸೂತ್ರಗಳನ್ನು ಇಟ್ಟುಕೊಂಡು. ಹೀಗಾಗಿ ಸೂತ್ರಗಳು ನಿರ್ಣಾಯಕ ಗ್ರಂಥ, ಮಹಾಭಾರತ ನಿರ್ಣಯ ಗ್ರಂಥಗಳಲ್ಲಿ ಉತ್ತಮ, ಇದು ನಿರ್ಣಾಯಕ ಗ್ರಂಥಗಳಲ್ಲಿ ಉತ್ತಮ. ಹೀಗಾಗಿ ಶ್ರೀಮದಾಚಾರ್ಯರು ಒಂದು ಗ್ರಂಥದಲ್ಲಿ ಉತ್ತಮ ಮಹಾಭಾರತ ಉತ್ತಮ ಅಂತ ಹೇಳಿದ್ದು, ನಿರ್ಣಯ ಗ್ರಂಥಗಳಲ್ಲಿ ಮಹಾಭಾರತ ಉತ್ತಮ ಅಂತ ಹೇಳಿದ್ದು, ಸೂತ್ರವನ್ನು ಉತ್ತಮ ಅಂತ ಹೇಳಿದ್ದು, ನಿರ್ಣಾಯಕ ಗ್ರಂಥಗಳಲ್ಲಿ ಉತ್ತಮ ಅಂತ ಹೇಳಿದ್ದು. ಹೀಗಾಗಿ ಯಾವುದೇ ರೀತಿಯಾದಂತಹ ವಿರೋಧ ಬರೋದಿಲ್ಲ. ಇದಮುಕ್ತಂ ಭವತಿ. ಹರೇ ನಮ. ಸಣ್ಣ ಗೊಂದಲ ಇದರಲ್ಲಿ. ನಿರ್ಣಯ ಅನ್ನೋದು ಬ್ರಹ್ಮಸೂತ್ರನೋ, ನಿರ್ಣಾಯಕ ಅನ್ನೋದು ಮಹಾಭಾರತ ಹಾಗ? ಅಲ್ಲ, ನಿರ್ಣಾಯಕ ಬ್ರಹ್ಮಸೂತ್ರ. ಈ ಜಡ್ಜನ್ ಇಟ್ಕೊಂಡು ಇದು ಸರಿ ಇದು ಸರಿ ಅಂತ ಹೇಳಿ, ಹೌದಾ? ಹಾಗೆ ಸೂತ್ರವನ್ನು ಇಟ್ಟುಕೊಂಡು ಮಹಾಭಾರತಕ್ಕೆ ಇದು ಹೀಗೆ ಅರ್ಥ, ಇದು ಹೀಗೆ ಅರ್ಥ ಮಾಡಿಕೊಳ್ಳಬೇಕು ಅಂತ ನಿರ್ಣಯ ಮಾಡಿಕೊಳ್ಳುವುದು. ಸೂತ್ರಗಳ ಅರ್ಥವನ್ನು ಆಧಾರ ಇಟ್ಟುಕೊಂಡು ಮಹಾಭಾರತಕ್ಕೆ ಅರ್ಥವನ್ನು ಮಾಡಿಕೊಳ್ಳೋದು. ಉದಾಹರಣೆ ಕೊಡಬೇಕಾದ್ರೆ ಈಗ ಉದಾಹರಣೆ ಕೊಡಬೇಕಾದ್ರೆ 2 ಸೂತ್ರಗಳು ಬಂತು ಅಂತ ಅನ್ಕೊಳ್ಳಿ ಬ್ರಹ್ಮಸೂತ್ರದಲ್ಲಿ. ಅದೆಲ್ಲ ನಮ್ಗೆ ಗೊಂದಲ ಆದ್ರೆ ಆವಾಗ ನಾವು ಮಹಾಭಾರತಕ್ಕೆ ಹೋಗ್ಬೇಕು ನಿರ್ಣಯಕ ತಗೊಳಕ್ಕೆ. ಹಾಗಲ್ಲ, ಸೂತ್ರದಲ್ಲಿ ಗೊಂದಲ ಇಲ್ಲ, ಸೂತ್ರಗಳಲ್ಲಿ ಗೊಂದಲ ಇಲ್ಲ. ಸೂತ್ರಗಳು ಏನಿವೆಯೋ ಅದೇ ರೀತಿಯಾಗಿ ಅರ್ಥ ತಿಳಿದುಕೊಳ್ಳಬೇಕು. ಆಯ್ತು. ಮಹಾಭಾರತದಲ್ಲಿ ಗೊಂದಲ ಬಂತು ಅಂದ್ರೆ ಸೂತ್ರಗಳನ್ನು ನೋಡಿಕೊಂಡು ಹೀಗೆ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಸೂತ್ರದಲ್ಲಿ ವೇದವ್ಯಾಸ ಹೇಳಿದ್ದಾರೋ ಆ ರೀತಿ ವಿರೋಧ ಬರದಂತೆ ಅರ್ಥ ಮಾಡಿಕೊಳ್ಬೇಕು. ಆಯ್ತು ಆಯ್ತು ಆಯ್ತು, ಅರ್ಥ ಆಯ್ತು. ಉಲ್ಟಾ. ಧನ್ಯವಾದ. ಸೂತ್ರಗಳು ನಿರ್ಣಾಯಕ, ಮಹಾಭಾರತ ನಿರ್ಣಯ ಗ್ರಂಥ. ಮತ್ತೆ ಬ್ರಹ್ಮಸೂತ್ರ ತಾಯಿ ತರ, ಇದು ಮಕ್ಕಳ ತರ. ಯಾವ ಅರ್ಥದಲ್ಲಿ? ಈಗ ಮಕ್ಕಳು ಅಂದ್ರೆ ಅಲ್ಲಿ ಮಕ್ಕಳ ತರ ಅಲ್ಲಿ ಗೊಂದಲ ಆದ್ರೆ ತಾಯಿ ಹತ್ರ ಹೋಗಿ ನಿರ್ಣಯ ತಗೋಬೇಕು. ತಾಯಿ ಮತ್ ಬ್ರಹ್ಮಸೂತ್ರ ಮದರ್ ಸೋರ್ಸ್ ಅಲ್ವಾ? ಸೂತ್ರದಲ್ಲಿ ಏನ್ ಹೇಳಿದ್ದಾರೋ ಅದು ಅರ್ಥ, ಅದರಲ್ಲಿ ವ್ಯತ್ಯಾಸ ಇಲ್ಲ. ಹೇಳ್ಬಿಟ್ಟಿದ್ದಾರೆ. ಆ ಅರ್ಥಕ್ಕೆ ವಿರೋಧ ಬರದಂತೆ ಮಹಾಭಾರತದಲ್ಲಿ ಏನಾದ್ರೂ ಗೊಂದಲ ಬಂತು ಅಂದ್ರೆ ಆ ಅರ್ಥಗಳನ್ನ ಹೆಂಗ್ ಹೊಂದಿಸ್ಕೋಬೇಕು ಅಂದ್ರೆ ಸೂತ್ರದಲ್ಲಿ ವೇದವ್ಯಾಸದೇವರು ಹೇಳಿದ್ದಾರೋ ಹಂಗ ಅದ್ರ ತಕ್ಕಂಗೆ ಹೊಂದಿಸ್ಕೋಬೇಕು, ಹೊರತು ಅದು ವಿರುದ್ಧವಾಗಿ ಹೊಂದಿಸ್ಕೋಬಾರದು. ನಿರ್ಣಯ ಅಂತ ಅನ್ನೋದು. ಆಯ್ತು ಆಯ್ತು, ಧನ್ಯವಾದ. ಇದಮುಕ್ತಂ ಭವತಿ ಜಯತೀರ್ಥಾರ್ಯೈಃ ವಿಚಾರ್ಯೇಷು ಶಾಸ್ತ್ರೇಷು ತದಿತಿ ಇತಿ ಚ ಅತ್ರ ಭಾರತಸ್ಯಾಪಿ ನಿರ್ಣಾಯಕತ್ವಂ ಮುಕ್ತಂ ಅತಃ ಕಥಂ ಸೂತ್ರಸ್ಯ ನಿರ್ಣಾಯಕ ಉತ್ತಮತ್ವಂ ಇತಿ ವಾಚ್ಯಂ. ಇದ್ರ ಮೇಲೆ ಪ್ರಶ್ನೆ ಅಂದ್ರೆ, ಟೀಕಾಕೃತ್ಪಾದರು ಜಯತೀರ್ಥರು ವಿಚಾರ್ಯೇಷು ಶಾಸ್ತ್ರೇಷು ತದಿತಿ ಅಂತ ಹೇಳಿದ್ದಾರೆ ಜಿಜ್ಞಾಸಾಧಿಕರಣದಲ್ಲಿ. ಅಂದ್ರೆ ನಿರ್ಣಾಯಕ ಶಾಸ್ತ್ರಗಳಲ್ಲಿನೇ ಮಹಾಭಾರತವು ಉತ್ತಮ ಅಂತ ಹೇಳಿದ್ದಾರೆ. ನಿರ್ಣಾಯಕ ಶಾಸ್ತ್ರದಲ್ಲಿಯೇನೆ ಮಹಾಭಾರತ ಉತ್ತಮ ಅಂತ ಹೇಳಿದ್ದಾರೆ. ಅಂದ ಮೇಲೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ ಮೇಲೆ ಬ್ರಹ್ಮಸೂತ್ರಕ್ಕೆ ನಿರ್ಣಾಯಕ ಉತ್ತಮತ್ವವನ್ನ ಹೇಗೆ ಹೇಳ್ತಾ ಇದ್ದೀರಿ ನೀವು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ, ಸೂತ್ರೇಣ ನಿರ್ಣೀತಂ ಭಾರತಂ
ಅನ್ಯೇಷಾಂ ನಿರ್ಣಾಯಕಂ ಇತಿ ಸಂಭವಾತ್. ಪ್ರಶ್ನೆ ಗೊತ್ತಾಯ್ತಲ್ಲ? ಬ್ರಹ್ಮಸೂತ್ರ ಇಷ್ಟೋ ತನಕ ಹೇಳಿದ್ದು ಬ್ರಹ್ಮಸೂತ್ರ ನಿರ್ಣಾಯಕ, ಅದಕ್ಕೆ ನಿರ್ಣಾಯಕಗಳಲ್ಲಿ ಉತ್ತಮ, ನಿರ್ಣಯ ಗ್ರಂಥಗಳಲ್ಲಿ ಮಹಾಭಾರತ ಉತ್ತಮ ಅಂತ ಹೇಳಿ ಶ್ರೀಮದಾಚಾರ್ಯರ ವಾಕ್ಯಗಳಲ್ಲಿ ವಿರೋಧವನ್ನ ಪರಿಹಾರ ಮಾಡಿದ್ರು. ಈಗ ಟೀಕಾಕೃತ್ಪಾದರ ವಾಕ್ಯವನ್ನ ಇಟ್ಟುಕೊಂಡು ಟೀಕಾಕೃತ್ಪಾದರು ಏನ್ ಹೇಳಿದ್ದಾರೆ ಜಿಜ್ಞಾಸಾಧಿಕರಣದಲ್ಲಿ, ಮಹಾಭಾರತಕ್ಕೂ ಉತ್ತಮತ್ವವನ್ನು ಯಾವ ವಿಷಯದೊಳಗೆ, ನಿರ್ಣಾಯಕ ಗ್ರಂಥಗಳಲ್ಲಿ ಉತ್ತಮ ಅಂತ ಹೇಳಿದ್ದಾರೆ. ಅಂದ ಮೇಲೆ ಮಹಾಭಾರತವು ನಿರ್ಣಾಯಕ ಗ್ರಂಥಗಳಲ್ಲಿ ಉತ್ತಮ, ಸೂತ್ರಗಳು ನಿರ್ಣಾಯಕ ಗ್ರಂಥಗಳಲ್ಲಿ ಉತ್ತಮ ಅಂತಂದ ಮೇಲೆ ಎರಡು ಉತ್ತಮ ಅಂತ ಹೇಗಾಗ್ತವೆ ಮತ್ತು ಪ್ರಶ್ನೆ. ಅದಕ್ಕೆ ಉತ್ತರ, ಸೂತ್ರೇಶು ನಿರ್ಣೀತಂ ಭಾರತಂ ಅನ್ಯೇಷಾಂ ನಿರ್ಣಾಯಕಂ. ನೋಡು, ಮಹಾಭಾರತವೂ ನಿರ್ಣಾಯಕ ಒಂದು ಅರ್ಥದೊಳಗೆ, ಸೂತ್ರವೂ ನಿರ್ಣಾಯಕ. ಸೂತ್ರ ಹೇಗೆ ನಿರ್ಣಾಯಕ? ಮಹಾಭಾರತಕ್ಕೆ ಸೂತ್ರ ನಿರ್ಣಾಯಕ. ಮಹಾಭಾರತ ಇನ್ನುಳಿದ ಎಲ್ಲ ಶಾಸ್ತ್ರಗಳಿಗೂ ಮಹಾಭಾರತ ನಿರ್ಣಾಯಕ. ಸೂತ್ರಗಳ ದೃಷ್ಟಿಯಿಂದ ಮಹಾಭಾರತ ನಿರ್ಣಯ ಗ್ರಂಥ, ಇನ್ನುಳಿದ ಗ್ರಂಥಗಳ ದೃಷ್ಟಿಯಿಂದ ಮಹಾಭಾರತ ಅದು ನಿರ್ಣಾಯಕ ಗ್ರಂಥ. ಅತಏವ ಭಾಷ್ಯೆ ಶಬ್ದಜಾತಸ್ಯ ಸರ್ವಸ್ಯ ಯತ್ ಪ್ರಮಾಣಂಚ ನಿರ್ಣಯಃ ಇತಿ ವಿಶೇಷಣಾತ್ ಅತ್ರ ಚ ನಿರ್ಣಯಃ ಸರ್ವಶಾಸ್ತ್ರಾಣಾಂ ಇತಿ ಸಾಮಾನ್ಯತಃ ಉಕ್ತಂ ಭಾರತಸ್ಯ ಸರ್ವಶಾಸ್ತ್ರ ನಿರ್ಣಾಯಕತ್ವೇ ಸ್ವಯಂ ಸ್ವಸ್ಯ ನಿರ್ಣಾಯಕಂ ಇತಿ ಭವೇಜಿತಿ ಚ ಇಷ್ಟಮೇತತ್. ಮಹಾಭಾರತ ಅನ್ಯ ಗ್ರಂಥಗಳ ಅಪೇಕ್ಷೆಯ ಮಹಾಭಾರತವು ನಿರ್ಣಾಯಕ ಗ್ರಂಥವೇ. ಅಷ್ಟೇ ಅಲ್ಲ, ಮಹಾಭಾರತ ತನಗೂ ತಾ ನಿರ್ಣಾಯಕ ಅಂತ ಹೇಳಿದ್ದಾರೆ. ಬೇರೆ ಶಾಸ್ತ್ರಗಳಿಗೆ ಮತ್ತೊಂದು ಶಾಸ್ತ್ರವನ್ನ ಮತ್ತೊಂದು ಶಾಸ್ತ್ರದಲ್ಲಿ ಗೊಂದಲ ಬಂದಾಗ ಮಹಾಭಾರತದ ಅರ್ಥವನ್ನು ಇಟ್ಟುಕೊಂಡು ಅರ್ಥವನ್ನು ನಿರ್ಣಯ ಮಾಡೋದು, ಹೀಗಾಗಿ ಮಹಾಭಾರತ ನಿರ್ಣಾಯಕ ಅಂತ ಇಷ್ಟೇ ಅಲ್ಲ. ಇದೇ ಅಧ್ಯಾಯದ ಪ್ರಾರಂಭದಲ್ಲಿ ಬಂತು. ಮಹಾಭಾರತದಲ್ಲಿ ಏನಾದರೂ ಗೊಂದಲ ಬಂತು ಅಂತಂದ್ರೆ ಅದರ ಅರ್ಥವನ್ನು ಹೇಗೆ ತಿಳಿದುಕೊಳ್ಳುವುದು ಅಂದ್ರೆ ಮಹಾಭಾರತ ವಾಕ್ಯಗಳಿಂದಲೇನೆ ತಿಳಿದುಕೊಳ್ಳಬೇಕು ಅಂತ ಶ್ರೀಮದಾಚಾರ್ಯ ಹೇಳಿದ್ದಾರೆ. ಅಥ ಭಾರತ ವಾಕ್ಯಾನಿ ಏತೈರೇವ ಅಧ್ಯವಸ್ಯಂತೆ ಅಂತ ಬಂತು 2ನೇ ಶ್ಲೋಕ. ಅಥ ಭಾರತ ವಾಕ್ಯಾನಿ ಏತೈರೇವ ಅಧ್ಯವಸ್ಯಂತೆ ಅಂತ ಮೊದಲಿಗೆ ಹೇಳ್ಬಿಟ್ಟಿದ್ದಾರೆ ಶ್ರೀಮದಾಚಾರ್ಯರು. ಮಹಾಭಾರತದಲ್ಲಿ ಏನಾದರೂ ಗೊಂದಲ ಬಂತು ಅಂದ್ರೆ ಮಹಾಭಾರತ ವಾಕ್ಯಗಳಿಂದಲೇನೆ ಅರ್ಥವನ್ನ ತಿಳಿದುಕೊಳ್ಳಬೇಕು ಅಂತ ಹೇಳಿದ್ದರಿಂದ ಈ ಮಹಾಭಾರತ ಗ್ರಂಥ ಇದು ಹೇಗೆ ಅಂದ್ರೆ ತನ್ನ ಶ್ಲೋಕಗಳಿಗೂ ತನ್ನ ಗ್ರಂಥಕ್ಕೆ ಸ್ವಯಂ ತನಗೆ ತಾನು ಕೂಡ ನಿರ್ಣಾಯಕವೇ ಆಗಿದೆ. ಹೀಗಾಗಿ ಈ ಮಹಾಭಾರತ ಎಂಬುದು ಏನು ಅಂದ್ರೆ ಅತಏವ ನಿರ್ಣೇಯತಾ ನಿರ್ಣಾಯಕತಾ ಚ. ಸೂತ್ರದ ಅಪೇಕ್ಷೆಯ ಮಹಾಭಾರತ ಇದು ನಿರ್ಣಯ ಗ್ರಂಥ. ಇನ್ನು ಅನ್ಯಶಾಸ್ತ್ರಗಳ ಅಪೇಕ್ಷೆಯ ಮಹಾಭಾರತ ನಿರ್ಣಾಯಕ ಗ್ರಂಥ. ಹೀಗಾಗಿ ಮಹಾಭಾರತ ಎಂಬುದು ನಿರ್ಣಯ ಗ್ರಂಥಗಳಲ್ಲಿಯೂ ಉತ್ತಮ ಮತ್ತು ನಿರ್ಣಾಯಕ ಗ್ರಂಥಗಳಲ್ಲಿಯೂ ಕೂಡ ಉತ್ತಮ ಎಂಬುದನ್ನ ತಿಳಿದುಕೊಳ್ಳಬೇಕು. ಹೀಗಾಗಿ ಈ ದೃಷ್ಟಾಂತದ ಮುಖಾಂತರವಾಗಿ ಮಹಾಭಾರತ ಎಂಬುದು ಎಲ್ಲ ಶಾಸ್ತ್ರಗಳಿಗಿಂತಲೂ ಕೂಡ ಉತ್ತಮ ಗ್ರಂಥ ಎಂಬುದಾಗಿ ಶ್ರೀಮದಾಚಾರ್ಯರು ಬ್ರಹ್ಮಾಂಡ ಪುರಾಣ ದೃಷ್ಟಾಂತವನ್ನ ಕೊಡುವ ಮುಖಾಂತರವಾಗಿ ಅದನ್ನ ತಿಳಿಸಿಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಮತ್ತೆ ಮುಂದಿನ ಶ್ಲೋಕದಲ್ಲಿಯೂ ಕೂಡ ಮತ್ತೊಂದು ರೀತಿಯಿಂದ ಮಹಾಭಾರತಕ್ಕೆ ಉತ್ತಮತ್ವವನ್ನು, ಮಹಾಭಾರತ ಎಲ್ಲ ಶಾಸ್ತ್ರಗಳಿಗಿಂತಲೂ ಉತ್ತಮ ಎಂಬುದನ್ನ ತಿಳಿಸಿಕೊಡ್ತಾರೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.